ಋತ್ವಿಜೋತ್ತಮನಿಗೆ. ಸಾಮಾನ್ಯ ಋತ್ವಿಜನೇ ಹೌದು ಅಂತಾದ್ರೆ ಭೂಮಿಯಲ್ಲಿ ಏಳಿಗೆಗಾಗಿ ಶ್ರಮಿಸ್ತಾ ಆತ್ಮೋದ್ಧಾರಕ್ಕಾಗಿ ಶ್ರಮಿಸಬೇಕು. ಸಶರೀರನಾಗಿ ಸ್ವರ್ಗಗಮನವನ್ನು ಮಾಡುವುದು ಆತ್ಮೋದ್ಧಾರದ ಲಕ್ಷ್ಯಕ್ಕಾಗಿ ಅಲ್ಲ, ಲೋಕ ಕಲ್ಯಾಣದ ಆಶಯವೇ ಇದ್ದಿರಬೇಕು. ಅಲ್ಲ ನಿನ್ನ ವ್ಯಷ್ಟಿಕಾಮನೆಯ ಪೂರ್ಣವೇ ಆಗಿರಬೇಕು. ಯಾವುದೇ ಇರಲಿ, ಬಂದದ್ದು ಇಲ್ಲಿಯವರೆಗೆ ಬಂದು ಸ್ತುತಿಸಿದಂತಹ ನನ್ನನ್ನು, ಪೂಜಿಸಿದಂತಹ ನನ್ನನ್ನು ಮುಂಭಾಗದಲ್ಲಿ ಅಮ್ಮ ನನ್ನ ಪೂಜೆಯನ್ನು ಸ್ವೀಕರಿಸಬೇಕು ಅಂತ ಹೇಳುವಾಗಲೇ ಅಮ್ಮ ಅಂತ ಕರೆದ ಮೇಲೆ ಯಾಚಿಸಿದ ನೀಯಬೇಕಾದದ್ದು ಕಾಮಧೇನುವಿನ ಸಂತತಿಯಾದ ನಮಗೆ ಕರ್ತವ್ಯ. ಅನೇಕ ಮಂದಿ ಸಹೋದರಿಯರು ನಾವಿದ್ದೇವೆ. ಭೂಮಿ ಇಳಿದವರು ಅನೇಕ ಮಂದಿ ಇದ್ದೇವೆ. ಎಲ್ಲ ಭೂಮಿಯಲ್ಲಿ ಬೇಕಾದ ಯಜ್ಞಾಂಗಗಳಿಗೂ ಉಳಿದ ಕಾಮ್ಯ ಕರ್ಮಗಳಿಗೂ ಅನುಕೂಲವಾಗುವುದಕ್ಕೆ ನಾವು ಇಳಿದದ್ದು. ಸಹೋದರಿಯರು ಭೂಮಿಗೆ ಇಳಿದಿದ್ದಾರೆ, ಸಹೋದರೊಬ್ಬ ಈಶ್ವರನ ವಾಹನವಾಗಿ ಅಲ್ಲಿದ್ದಾನೆ. ಹೌದಾ? ಹೌದಾ. ಎಲ್ಲಿಯವರೆಗೆ ಆಗಿದೆ ಅಂತ ಕೇಳಿದ್ರೆ ಕಾಮಧೇನುವಿನ ಸಂತತಿಯು ನಾವಾದ್ರಿಂದ ಶಬಲೆಯೋ ನಾನೋ ಕಪಿಲೆಯೋ ಇತ್ಯಾದಿ ನಾವೆಲ್ಲ ಭೂಮಿಗಿಳಿದು ಭೂಮಿಯಲ್ಲಿದ್ದಂತಹ ಮಾನುಷರು ಉದ್ಧಾರಕ್ಕಾಗಿ ಶ್ರಮಿಸಿದ ಕಾರಣದಿಂದಲೇ ಈಗ ಭೂಮಿಯಲ್ಲಿರುವ ಸಾಮಾನ್ಯ ಗೋವನ್ನು ನಂದಿನಿ ಅಂತಲೇ ಕರೆಯುತ್ತಾರೆ. ಅಲ್ಲಿಯವರೆಗೆ ಬಂದಿದೆ. ಅಂದ್ರೆ ನಂದಿನಿ ಎನ್ನುವುದೇ ಆನಂದವನ್ನು ಒದಗಿಸುವವಳು ಎಂಬ ವಾಕ್ಯ. ಅದು ದೇವಲೋಕದ ಬಗ್ಗೆ ಎಲ್ಲರಿಗೊಂದು ಗೌರವ ಉಂಟು. ಸಾಮಾನ್ಯತೆಗೆ